ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರವನ್ನು ಗೂಂಡಾ ರಾಜ್ ಅಂತಲೂ ಕರೀಬಹುದು, ಪ್ಲಸ್ ಜಂಗಲ್ ರಾಜ್ ಅಂತಲೂ ಕರೀಬಹುದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾನೆ ಹೋಗ್ತವೆ. ಮೊನ್ನೆ ತಾನೇ ಒಂದು ಘಟನೆ ಆಗಿತ್ತು. ದಲಿತ ಬಾಲಕಿ ಆಂಬುಲೆನ್ಸ್ನಲ್ಲಿ ಬಿಹಾರದ ಅತಿ ದೊಡ್ಡ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ ಅನ್ನೋ ಕಾರಣಕ್ಕೆ ರೇಪ್ ಆಗಿ ಕತ್ತು ಸೀಳಿಸ್ಕೊಂಡು ಹೊಟ್ಟೆ ಸೀಳಿಸ್ಕೊಂಡು 6ರಿಂದ 8 ಗಂಟೆ ಆಸ್ಪತ್ರೆ ಹೊರಗೆ ನರಳುತ್ತಾ ಇರುತ್ತೆ. ಬೆಡ್ ಇಲ್ಲ ಅನ್ನೋ ಕಾರಣಕ್ಕೆ ಒಳಗಡೆಗೆ ಅಡ್ಮಿಷನ್ ತಗೊಳ್ಳೋದಿಲ್ಲ. ಮಾರನೇ ದಿನ ಆ ಮಗು ಸತ್ತು ಹೋಗುತ್ತೆ. ಅಪ್ರಾಪ್ತ ಬಾಲಕಿ, 11 ವರ್ಷದ ದಲಿತ ಹೆಣ್ಣು ಮಗು. ರೇಪು, ಚೂರಿ ಇರಿತ. ಅದು ಜಂಗಲ್ ರಾಜ, ಗೂಂಡಾ ರಾಜ ಎರಡು ಮಿಕ್ಸ್ ಆಗ್ತವೆ. ಅಂತಹದೇ ಇನ್ನೊಂದು ಘಟನೆ ಈಗ ಹೊರಗೆ ಬರ್ತಾ ಇದೆ. ಒಂದು ಡಾಕ್ಟ್ರನ್ನ ಮರಕ್ಕೆ ಕಟ್ಟಿ ಹಾಕಿ ಮನಸೋ ಇಚ್ಚಿ ಥಳಿಸಿದ್ದಾರೆ. ರಕ್ತ ಬರೋ ಹಾಗೆ ಹೊಡೆದಿದ್ದಾರೆ. ಪ್ರಜ್ಞೆ ತಪ್ಪುವವರೆಗೂ ಹೊಡೆದಿದ್ದಾರೆ. ಪೊಲೀಸರು ನಂತರ ಬಂದು ಬಿಡಿಸ್ಕೊಂಡು ಹೋಗಿದ್ದಾರೆ. ಏನಿದು ಘಟನೆ ಅಂತಂದರೆ, ಬಿಹಾರದಲ್ಲಿ ಗಯಾ ಅಂತ ಒಂದು ಜಿಲ್ಲೆ ಇದೆ. ಅದನ್ನು ಇತ್ತೀಚೆಗೆ ಇವರ ಸಾಧನೆ ಇದೆಯಲ್ಲ, NDA ಅದು BJP ಅಥವಾ BJP ಜೊತೆಯಲ್ಲಿರೋ ಸಾಧನೆಗಳೇನು ಅಂದರೆ ಆಯಾ ಊರುಗಳು ಅಥವಾ ಜಿಲ್ಲೆಗಳ ಹೆಸರುಗಳನ್ನು ಚೇಂಜ್ ಮಾಡೋದು. ಈ ಗಯಾನೂ ಚೇಂಜ್ ಮಾಡಿದ್ದಾರೆ. ಅದು ಬುದ್ಧಿಸ್ಟ್ ಹೆಸರು ಇರೋದರಿಂದ ಗಯಾ ಅನ್ನೋದಕ್ಕೆ ಜಿ ಅಂತ ಸೇರಿಸಿದ್ದಾರೆ. ಗಯಾ ಜಿ ಅಂತೆ ಅದೀಗ. ಸೊ ಹಾಗಾಗಿ ಗಯಾ ಜಿ ಅನ್ನುವಂತಹ ಜಿಲ್ಲೆಯಲ್ಲಿ ಒಂದು ಪ್ರಕರಣ ನಡೆದಿದೆ. ಒಂದು ವಿಡಿಯೋ ಹೊರಗಡೆ ಬಂದಿದೆ. ಯಾರೋ ಕದ್ದು ಮುಚ್ಚಿ ವಿಡಿಯೋ ತೆಗೆದು ಕಳಿಸಿದ್ದಾರೆ ಎಲ್ಲರ ಕಡೆ. ಏನು ಅಂದರೆ, ಒಬ್ಬ ವ್ಯಕ್ತಿಯನ್ನು ಕಟ್ಟ ಹಾಕ್ಬಿಟ್ಟು ಮನಸೋ ಇಚ್ಛೆ ಹೊಡಿತಾ ಇದ್ದಾರೆ ಆ ಊರಿನ ಜನ. ಏನು ಅಂತ ವಿವರವಾಗಿ ನೋಡೋದಾದರೆ, ಆತ ಒಬ್ಬ ಡಾಕ್ಟರ್ ಜಿತೇಂದರ್ ಯಾದವ್ ಅನ್ನುವಂತಹದ್ದು ಅವರ ಹೆಸರು. ಏನಕ್ಕೆ ಬಂದಿದ್ರು ಆ ಊರೊಳಗಡೆ ಅಂದರೆ, ಆ ಊರಲ್ಲಿ 2021ರಲ್ಲಿ ಅತ್ಯಾಚಾರಕ್ಕೊಳಗಾದಂತಹ ಸಂತ್ರಸ್ತೆ ಮನೆ ಇದೆ. ರೇಪ್ ಸರ್ವೈವರ್ ಮನೆ ಇದೆ. ಆಕೆ ರೇಪ್ ಆಗಿದ್ದು 2021ರಲ್ಲಿ. ಇಲ್ಲಿಯವರೆಗೆ ಏನೂ ಮಾಡಿಲ್ಲ ಅವ್ರು. ಆ್ಯಕ್ಚುಲಿ ಏನು ಮಾಡಿದ್ರು ಈಗ ಅನ್ನೋದನ್ನು ಹೇಳ್ತೀನಿ. ಆ ಮನೆಗೆ ಏನಕ್ಕೆ ಬಂದಿದ್ರು ಈ ಡಾಕ್ಟ್ರು ಅಂದರೆ, ಆ ರೇಪ್ ಸರ್ವೈವರ್ ಇದ್ರಲ್ಲ, ಅತ್ಯಾಚಾರ ಸಂತ್ರಸ್ತೆ, ಆಕೆಯ ತಾಯಿ, ಅತ್ಯಾಚಾರ ಸಂತ್ರಸ್ತೆಯ ತಾಯಿಗೆ ಆರೋಗ್ಯ ಸರಿ ಇರಲಿಲ್ಲ. ಹಾಗಾಗಿ ಆ ಡಾಕ್ಟ್ರನ್ನ ಕರೆಸಿದ್ರು ಟ್ರೀಟ್ಮೆಂಟ್ ಕೊಡೋಕ್ಕೆ. ಆದರೆ ಅಲ್ಲಿಗೆ ನುಗ್ಗಿದಂತಹ ಅಕ್ಕಪಕ್ಕದ ಮನೆಯವರು ಅವನನ್ನು, ಆ ಡಾಕ್ಟ್ರನ್ನ ಎಳ್ಕೊಂಡು ಬಂದು ಸಿಕ್ಕಾಪಟ್ಟೆ ಹೊಡೆದು ಮರಕ್ಕೆ ಕಟ್ಟಿ ಹಾಕಿ ಮತ್ತೆ ಹೊಡೆದು ಅಷ್ಟು ಹಿಂಸೆ ಕೊಟ್ಟಿದ್ದಾರೆ. ಸತ್ತು ಹೋಗಬೇಕಾಗಿತ್ತು ಪೊಲೀಸರು ಬರೋಷ್ಟೊತ್ತಿಗೆ. ಅಪ್ಪಿತಪ್ಪಿ ಜೀವ ಉಳ್ಕೊಂಡಿದೆ ಅಷ್ಟೇ. ಯಾಕೆ ಹೊಡೆದ್ರು ಡಾಕ್ಟ್ರನ್ನ? ಟ್ರೀಟ್ಮೆಂಟ್ ಕೊಡೋಕ್ಕೆ ಬಂದರೆ ಅಂದರೆ, ಆ ಅತ್ಯಾಚಾರ ಪ್ರಕರಣದಲ್ಲಿ ಅತ್ಯಾಚಾರಿಯ ಪರವಾಗಿ ಆ ಡಾಕ್ಟ್ರ್ ಇದ್ದಾರಂತೆ. ಹಾಗಾಗಿ ಯಾರು ಆ ಊರಿನ ಬೇರೆ ಎಲ್ಲರೂ ಸಹ ಅತ್ಯಾಚಾರ ಆಗಿರೋ ಕುಟುಂಬದ ವಿರೋಧಿಗಳು. ಯಾಕೆ ವಿರೋಧಿಗಳು? ಕೇಸ್ ಕೊಟ್ಟಿದ್ದೀರಾ ನೀವು, ಅತ್ಯಾಚಾರ ಆಯಿತು, ಬಾಯಿ ಮುಚ್ಕೊಂಡಿರಬೇಕು, ಕೇಸ್ ಕೊಟ್ಬಿಟ್ಟಿದ್ದೀರಾ. ಕೇಸ್ ಕೊಟ್ಟಿದ್ದು ಮಾತ್ರ ಅಲ್ಲ, ಮೊನ್ನೆ ಕೋರ್ಟಲ್ಲಿ 3 ಆರೋಪಿಗಳ ಪೈಕಿ ಒಬ್ಬ ಆರೋಪಿ ಇವಾಗ ಬಂಧನದಲ್ಲಿದ್ದಾನೆ. ಅದು ಈಗ ಬಂಧಿಸಿರೋದು. 2021ರಲ್ಲಿ ನಡೆದಿದ್ದ ಘಟನೆ ಈಗ ಬಂಧನ ಅಂತೆ. ಆ ವ್ಯಕ್ತಿಯನ್ನು ಕೋರ್ಟಲ್ಲಿ ಅತ್ಯಾಚಾರ ಸಂತ್ರಸ್ತೆ ಗುರುತಿಸಿಬಿಟ್ಟಿದ್ದಾರೆ. ಹೌದು, ಇವನೇ ಅವನು ಅಂತ. ಅದು ಮಹಾಪರಾಧ ಅಂತೆ. ಅದು ಮಹಾಪರಾಧ. ಹಾಗಾಗಿ ಆ ಕುಟುಂಬಕ್ಕೆ ಯಾರು ಹೆಲ್ಪ್ ಮಾಡಬಾರ್ದು. ಆದರೆ ಈ ಡಾಕ್ಟ್ರು ಆ ಕುಟುಂಬದ ಒಂದು ಮುದುಕಿ ಸಾಯ್ತಿದ್ರೆ ಟ್ರೀಟ್ಮೆಂಟ್ ಕೊಡೋಕೆ ಹೋಗಿದ್ದಾರೆ. ಬಿಡ್ತಾರಾ? ಸಾಧ್ಯನೇ ಇಲ್ಲ. ಆ ಡಾಕ್ಟ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರು. ಅವರು ಹಿಡ್ಕೊಂಡು ಚಚ್ಚಿ ಬಿಸಾಕಿದ್ರು. ಪೊಲೀಸರು ಬಂದರು. ಎಷ್ಟು ಗಾಬರಿ ಇದೆ ನೋಡಿ ಪೊಲೀಸರಲ್ಲಿ. ಗಾಬರಿ ಪೊಲೀಸ್ ಅಪ್ಪ, ಎಷ್ಟು ಗಾಬರಿಯಿಂದ, ಎಷ್ಟು ಇದರಿಂದ ಆತುರವಾಗಿ ಬಿಡಿಸ್ತಾ ಇದ್ದಾರೆ ಕಟ್ಟುಗಳನ್ನು, ಹಗ್ಗ ಕಟ್ಟಿರೋದನ್ನು ನೀವು ನೋಡ್ತಾ ಇದ್ದೀರಿ. ನಾಚಿಕೆ ಆಗಬೇಕು. ಅಷ್ಟು ದೊಡ್ಡ ಘಟನೆ ಆಗಿದೆ. ಒಬ್ಬ ಡಾಕ್ಟ್ರನ್ನ ಆ ರೀತಿ ಹೊಡಿತಾ ಇದ್ದಾರೆ, ಕಟ್ಟು ಹಾಕಿದ್ದಾರೆ. ಈ ಇನ್ಸ್ಪೆಕ್ಟರ್ ಯಾವನೋ ಫೋನಲ್ಲಿ ಬ್ಯುಸಿ ಇದ್ದಾನೆ. ಆ ಕಟ್ಟುಗಳನ್ನು ನಿಧಾನಕ್ಕೆ ಒಂದು ಕೈಯಲ್ಲಿ ಬಿಚ್ಚುತ್ತವನೆ. ಏನು ಅರ್ಜೆಂಟ್ ಈಗ ಅನ್ನೋ ರೀತಿಯಲ್ಲಿ. ಇದೇ ಬಿಹಾರದಲ್ಲಿರುವಂತಹ ಗೂಂಡಾ ಪ್ಲಸ್ ಜಂಗಲ್ ರಾಜ್ನ ನಿದರ್ಶನ, ಎಕ್ಸಾಂಪಲ್ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಇದಕ್ಕೆ ಬಿಹಾರದ ಗೌರ್ಮೆಂಟ್ ಕಡೆಯಿಂದ ಯಾವ ಪ್ರತಿಕ್ರಿಯೆಯೂ ಇರಲ್ಲ. 6 ಗಂಟೆ 8 ಗಂಟೆ ರಾಜ್ಯದ ಅತಿ ದೊಡ್ಡ ಆಸ್ಪತ್ರೆಯ ಮುಂದೆ ಆಂಬ್ಯುಲೆನ್ಸಲ್ಲಿ ಬೆಡ್ ಇಲ್ಲ ಅಂತ ದಲಿತ ಬಾಲಕಿ 11 ವರ್ಷದ ಮಗು ರೇಪ್ ಆಗಿ ಕತ್ತು ಸೀಳಿಸ್ಕೊಂಡು ಹೊಟ್ಟೆ ಸೀಳಿಸ್ಕೊಂಡು ನರಳುತ್ತಾ ಇದ್ರೇ ಸ್ಪಂದಿಸ್ತಾ ಇರೋ ಸರ್ಕಾರ ಯಾವುದೋ ಒಂದು ಡಾಕ್ಟ್ರನ್ನ ಮೂರ್ಛೆ ಹೋಗೋ ಹಂಗೆ ಹೊಡೆದು ಬಿಟ್ರೆ ಸ್ಪಂದಿಸ್ಬಿಡ್ಬೇಕಾ? ಸ್ಪಂದಿಸಲ್ಲ. ಸ್ಪಂದನೆ ಬೇಕಾಗಿಲ್ಲ ಅಂತ ಅವ್ರ ಪ್ರಕಾರ. ಯಾಕೆ ಅಂದರೆ, ನೀವು ಅದನ್ನೆಲ್ಲ ನೋಡಿ ಓಟ್ ಹಾಕಲ್ವಲ್ಲ. ನೀವು ಓಟ್ ಹಾಕದೆ ನಾವು ಹಿಂದುತ್ವ ಅಂತೀವಿ, ಇನ್ನೇನೋ ಅಂತೀವಿ, ಒಂದಷ್ಟು ಚಿಲ್ಲರೆ ಬಿಸಾಕ್ತೀವಿ, ಓಟ್ ಹಾಕ್ತೀರಿ ನೀವು.
ಹಾಗಾಗಿ ಇದನ್ನೆಲ್ಲ ಕೇಳಲ್ಲ, ಇದ್ರ ಪರವಾಗಿ ಅಥವಾ ವಿರುದ್ಧವಾಗಿ ನಾವು ನಿಂತ್ಕೊಳ್ಳಲ್ಲ, ಮಾತಾಡಲ್ಲ. ಅಲ್ಲಿಗೆ ಬಿಹಾರ ಸರ್ಕಾರದ ಗೂಂಡಾ ರಾಜ್, ಜಂಗಲ್ ರಾಜ್ನ ಸರ್ಕಾರ ಏನಿದೆ ನಿತೀಶ್ ಕುಮಾರ್ದು, ಅವ್ರದ್ದು ಒಂದು ಪಾಠಕ್ಕೆ ಅದು ಸೈಲೆಂಟ್ ಆಗಿದೆ. ಈ ಕಡೆ ಪ್ರತಿಪಕ್ಷಗಳು ಈ ವಿಚಾರನ ತಗೊಂಡು ಬಾಯಿ ಬಡ್ಕೊಳ್ತಾ ಇದೆ. ವಿಡಿಯೋವನ್ನು ತೇಜಸ್ವಿ ಯಾದವ್, ಪ್ರತಿಪಕ್ಷದ ನಾಯಕ ತೇಜಸ್ವಿ ಯಾದವ್ ಹಂಚ್ಕೊಂಡು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಏನು ನಡೀತಿದೆ ಬಿಹಾರದಲ್ಲಿ? ಮುಖ್ಯಮಂತ್ರಿಗಳು ನೋಡಿದ್ರೆ ಅವ್ರು ಏನು ಮಾಡ್ತಿದ್ದಾರೆ, ಮಾನಸಿಕ ಸ್ಥಿಮಿತತೆ, ವಯಸ್ಸು ಜಾಸ್ತಿ ಆಗಿದೆ, ಮಾನಸಿಕವಾಗಿ ಅವರು ಆರೋಗ್ಯವಾಗಿಲ್ಲ, ಏನೇನೋ ಮಾಡ್ತಾರೆ, ಹುಚ್ಚುಚ್ಚಾಗಿ ಆಡ್ತಾರೆ. ಅದರ ನಡುವೆ ಈ ರೀತಿಯಾದಂತಹ ಆಡಳಿತ ನಡೆಸೋರು. ಇದು ಏನಿದು, ಎಂತಹ ರಾಜ್ಯ ಇದು ಅಂತ ತೇಜಸ್ವಿ ಯಾದವ್ ಈ ಕಡೆ ವಾಗ್ದಾಳಿಯನ್ನು ನಡೆಸ್ಕೊಂಡಿದ್ದಾರೆ. ಅವರ ವಾಗ್ದಾಳಿ, ಇವರು ಅದಕ್ಕೆ ಏನಾದ್ರು ಪ್ರತಿದಾಳಿ ಮಾಡ್ತಾರೆ. ಆದರೆ ಇನ್ನು 3-4 ತಿಂಗಳಲ್ಲಿ ಚುನಾವಣೆ ಇದೆ, ಎಲ್ಲರೂ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ. ಎಲ್ಲಿಯವರೆಗೆ ಅಂದರೆ ದಲಿತ ಬಾಲಕಿ ಆಸ್ಪತ್ರೆ ಹೊರಗಡೆ ಆಂಬುಲೆನ್ಸ್ನಲ್ಲಿ ನರಳ್ತಾ ಇದ್ದಿದ್ದು ಹೇಳದ್ನಲ್ಲ, ಆ ಘಟನೆ ನಡೀತಿರ್ಬೇಕಾದ್ರೆ ಆರೋಗ್ಯ ಮಂತ್ರಿ, ಬಿಹಾರದ ಆರೋಗ್ಯ ಮಂತ್ರಿ, ಬ್ರಾಹ್ಮಣ ಸಮುದಾಯದ ವ್ಯಕ್ತಿ, ಆ ಪುಣ್ಯಾತ್ಮ ಬೇರೆ ರಾಜ್ಯಗಳ ವೆಸ್ಟ್ ಬೆಂಗಾಲ್ನಿಂದ ಬಂದಿರುವಂತಹ BJP ಅಥವಾ NDA ಪ್ರತಿನಿಧಿಗಳನ್ನು ಕೂರಿಸ್ಕೊಂಡು ಸಭೆ ಮಾಡ್ತಿದ್ರಂತೆ. ಎಲೆಕ್ಷನ್ ಸ್ಟ್ರಾಟಜಿಯ ಸಭೆ. ಅದು ಇಂಪಾರ್ಟೆಂಟು. ದಲಿತ ಬಾಲಕಿ ಇದ್ರೆಷ್ಟು ಹೋದ್ರೆಷ್ಟು, ನಾನ್ಸೆನ್ಸ್, ಅದೊಂದು ಸುದ್ದಿನ ಅದು ಅಂತ ಅವ್ರ ಲೆಕ್ಕಾಚಾರ. ಅಂತಹ ಪರಿಸ್ಥಿತಿಯಲ್ಲಿ ಸರ್ಕಾರದವರು ಇರೋದು ಬಿಹಾರದಲ್ಲಿ. ಇನ್ನೇನು ಮೋದಿಯವರು ಬರ್ತಾರೆ, ಕೈ ಬೀಸ್ತಾರೆ, 2 ರೋಡ್ ಶೋ, 4 ಡೈಲಾಗು. ಈಗ ಪಹಲ್ಗಾಮ್ದು ಸಿಕ್ಕಿದೆ, ಆಪರೇಷನ್ ಸಿಂಧೂರ ಸಿಕ್ಕಿದೆ, ಅದನ್ನು ಬಳಸ್ಕೊಳ್ತಾರೆ. ಅದರ ಜೊತೆಗೆ ಒಂದಷ್ಟು ಯೋಜನೆಗಳನ್ನು ಪ್ರಕಟ ಮಾಡ್ತಾರೆ. ಆಯಿತು, ಜನ ಅಂತ ಧರ್ಮದ ನಶೆಯಲ್ಲಿ ಓಟ್ ಹಾಕ್ಬಿಡ್ತಾರೆ. ಆ ನಂಬಿಕೆಯಲ್ಲಿ NDA ಇದೆ. ಹಾಗಾಗಿ ಇಂತಹದೆಲ್ಲ ನಡೀತಾ ಇರುತ್ತೆ. ಸೊ ಇದು ಬಿಹಾರದಿಂದ ಬರ್ತಿರುವಂತಹ ಇನ್ನೊಂದು ಗೂಂಡಾ ರಾಜ್ ಪ್ಲಸ್ ಜಂಗಲ್ ರಾಜ್ ಮಿಕ್ಸ್ ಆದರೆ ಹೆಂಗಿರುತ್ತೆ ಅನ್ನುವಂಥದ್ದಕ್ಕೆ ಇನ್ನೊಂದು ಉದಾಹರಣೆ ಅಷ್ಟೇ. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.